ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಈ ಬಾರಿ ಅಮೋಘ ಸಾಧನೆಯನ್ನು ಮಾಡಿದ್ದು, ಈ ಸಂಸ್ಥೆಯ ಸಿಬಿಎಸ್ಇ ವಿಭಾಗದಲ್ಲಿ ಹಲವು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಿಬಿಎಸ್ಇ 10ನೇ ತರಗತಿಯ ಮಾಹಿ ಸಿಂಗ್ 92%, ಸಾಯಿ ರಾಮ್ 85%, ವೈಷ್ಣವಿ 83%, ಪ್ರಣವ್ ಪಿ ದೇಶಪಾಂಡೆ 81%, ಜಯೇಶ್ ಭಂಡಾರಿ 80% ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರಾದ ಡಾಕ್ಟರ್ ಬಿಎ ಕಲಾಶಂಕರ್ ಮತ್ತು ಪ್ರಾಂಶುಪಾಲರು ಹಾಗೆಯೇ ಶಿಕ್ಷಕ ವೃಂದದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಬಿಎ ಕಲಾಶಂಕರ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ವೈಷ್ಣವಿ ಅವರೇ, ನಿನ್ನೆ CBSE ಫಲಿತಾಂಶ ರಾಜ್ಯಾದ್ಯಂತ ಹೊರಬಿದ್ದಂಥ ಸಂದರ್ಭದಲ್ಲಿ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಅಂತ ಕಂಡುಬಂತು. ಆದ ಕಾರಣ ತಾವು ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೀರಾ. ಈ ಫಲಿತಾಂಶ ಪಡಲಿಕ್ಕೆ ಈ ಶಾಲೆಯ ಶಿಕ್ಷಕರು ಯಾವ ರೀತಿ ನಿಮಗೆ ಬೋಧನೆ ಮಾಡಿದ್ರು, ನೀವು ಯಾವ ರೀತಿ ಎಕ್ಸಾಮ್ ಕಂಟೆಸ್ಟ್ ಮಾಡೋಕ್ಕಾಗ್ತು, ಯಾವ ರೀತಿ ಇಷ್ಟು ಉತ್ತಮವಾದ ಸ್ಕೋರನ್ನು ಪಡೀಲಿಕ್ಕೆ ಅವಕಾಶ ಆಯಿತು ಅಂತ ನಮ್ಮ ಚಾನಲ್ನೊಂದಿಗೆ ಮಾತಾಡಬೇಕು ಅಂತ ಕೇಳ್ತೀವಿ. ನನ್ನ ಹೆಸರು ವೈಷ್ಣವಿ. ನಾನು ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದೇನೆ. ಸೊ ನನಗೆ 83.2% ಬಂದಿತ್ತು. ಸೊ ನಮ್ಮ ಸ್ಕೂಲ್ ತುಂಬ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಸಹ. ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ಟೀಚರ್ಸು ಸಹ ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲರಿಗೂ. ಪ್ರತಿಯೊಂದು ಪಾಠ ಹೇಳ್ಕೊಡೋದಾಗಲಿ ಎಲ್ಲದರಲ್ಲೂ ಸಹ ತುಂಬ ಸಹಾಯ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಯೋ ಹಾಗೆ ಮಾಡಿದ್ದಾರೆ. ಸೊ ನಾನು ತುಂಬ ಧನ್ಯರಾಗಿದ್ದೇನೆ ಸ್ಕೂಲ್ಗೋಸ್ಕರ. ಓಕೆ, ಥ್ಯಾಂಕ್ ಯು ವೈಷ್ಣವಿ. ಅಮ್ಮ, ತಾವು ಈ ಶಾಲೆಗೆ ಒಂದು ದಾಖಲಾತಿ ಮಾಡಬೇಕಾದ್ರೆ ಒಂದು ನಂಬಿಕೆ ಇಟ್ಟಿರ್ತೀರ, ಒಂದು ವಿಶ್ವಾಸ ಇಟ್ಟಿರ್ತಾರ. ಇವತ್ತು ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆಯ ಮೇಲೆ ನಿಮ್ಮ ವಿಶ್ವಾಸವಿಟ್ಟು ತಮ್ಮ ಮಗಳನ್ನ ಇವತ್ತು ನೀವು ದಾಖಲಾತಿ ಮಾಡಿದ್ದೀರಾ. ಈ ಶಾಲೆ ಏನು ಇವತ್ತು ಅಂಕ ನಿಮ್ಮ ಮಗಳಿಗೆ ಕೊಟ್ಟಿದೆ, ಈ ಶಾಲೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಸರ್, ನಾವು ಇಲ್ಲಿ ಸೇರಿಸಿದಾಗ ಅವಳಿಗೆ ಏನೇ ಒಂದು ರೀತಿಯ ಪ್ರಯತ್ನ ಮಾಡಿರ್ಬೋದು. ಇದಕ್ಕೆಲ್ಲ ಒಂದು ನೀರೆರೆದು ಪೋಷಿಸಿರೋರು ಈ ಶಾಲಾ ಸಿಬ್ಬಂದಿ ವರ್ಗದವರು. ಇಲ್ಲಿನ ಗುರುಗಳಾಗಿರ್ಬೋದು ಅಥವಾ ಏನೇ ಒಂದು ಇವ್ರಿಗೆ ಹೇಳ್ಕೊಡೋ ರೀತಿ ಆಗಿರ್ಬೋದು, ವರ್ಕ್ ಕೊಟ್ಟಿರೋದಾಗಿರ್ಬೋದು, ಎಲ್ಲವೂ ಇವರನ್ನು ಒಂದು ಮಟ್ಟದಲ್ಲಿ ಇವರು ಸಾಧನೆ ಮಾಡಲಿ ಅಂತಲೇ ಹೇಳ್ಕೊಟ್ಟಿದ್ದು. ಹಾಗಾಗಿ ನಾನು ಈ ಶಾಲೆಗೆ ಚಿರಋಣಿಯಾಗಿ ಇರ್ತೇನೆ ಸರ್. ನೀವು ಒಂದು ಈಗ ಕಲಾಶಂಕರ್ ಅವರು ಒಂದು ನಿರ್ದೇಶಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವ್ರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಸರ್, ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾವುದೇ ಮಕ್ಕಳು ಇಲ್ಲಿ ಯಾವುದೇ ಆಗಿರ್ಬೋದು, ಮಕ್ಕಳು ಓದ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರನ್ನು ಒಂದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದಾಗಲಿ, ವಿಷಯಗಳನ್ನ ಕಲಿಸ್ಕೊಡೋ ರೀತಿ ಆಗಲಿ, ಅವರು ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಸಪೋರ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸಸ್ ಆಗಿರ್ಬೋದು, ರಿಸೋರ್ಸ್ ಕ್ಲಾಸಸ್ ಆಗಿರ್ಬೋದು, ಇವೆಲ್ಲವನ್ನು ಸರಿಯಾದ ಸಮಯದಲ್ಲಿ ಅವ್ರು ಹೇಳ್ಕೊಟ್ಟಿರೋದ್ರಿಂದ ಮಕ್ಕಳು ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರು ಇಲ್ಲದೇ ಮಕ್ಕಳು ಇಬ್ಬರೂ ಇರಲೇಬೇಕು, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅನ್ನೋ ಹಾಗೆ ಶಿಕ್ಷಕರು ಹಾಗೂ ಮಕ್ಕಳಿಂದ ಈ ಸಾಧನೆ ಮಾಡಲ್ಪಟ್ಟಿದೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. First of all, thank you so much for giving me this opportunity to be in Lalit Castle International School. This is not just a school to me, this is a home. Because here the teachers are not just like a teacher, they teach you as your mothers. And the spirit and the confidence that they built up in me to speak up and to understand all the concepts properly. And here I am my Sanskrit teacher where I have scored a centum in Sanskrit, and I'm really thankful for her for always boosting my confidence and making me know that I'll be able to do it. And all the teachers here, like my class teacher Mrs. Sindhu ma'am, and all the teachers, even the maths teacher, there is so much efforts put upon. Like, they don't teach you like you are just a student here, but it's a part of a family that is a LCIS family. Every day we learn something new. The school just not only builds something called as academic excellence, but it also makes you believe that there is something that you learn about your manners, ethics, and what you can become in future. The school has made me know
that what I can be in my future. And here I am standing in front of all of you and talking and expressing my views. This is all because of this school. It has made me the confidence that I am having here and speaking up right in front of all of you. It's all because of this school and the teachers. Like even for Sanskrit, we have always made sure that we try to complete all the kinds of previous year questions, and we try to understand the concepts deeply. Like in mathematics also, we have always worked upon it. Social science was one of my favorite subject, and I really think I would have done much better in that. I have scored a 97 in that, and I think so there would be some mistakes, and like I got 92.2, and definitely what my school has given me is the best. I think so I was able to score much more than that, but I accept that I would have done a little more than what I have done. And thank you so much to this school for making this Mahi Singh, and I am always thankful to this school, and this is my second home. I thank the management, director and chairman Dr. B.A. Kalashankar sir, my dearest principal Mrs. Sudha ma'am, and our dean sir, Hari sir. He has also helped us a lot in understanding the concepts properly, like in social science, where we stand here as and a social work, we understand how society can help us in it. So thank you everyone. Thank you. ಥ್ಯಾಂಕ್ ಯು. जी सर, एक्चुअली क्या है ना, जब से हम उत्तर प्रदेश से हैं, यूपी से, फर्स्ट टाइम हम यहाँ पे आए हैं ललित कैसल में। उसका एडमिशन करवाया 5th से 6 इयर्स हो गए, और 6 इयर्स में यहीं से है। उसको यहाँ से बहुत लगा हुआ है, बहुत अच्छा हमको। फर्स्ट 6 ईयर से फर्स्ट वही आ रही है, कभी वो सेकंड नहीं आई अभी तक, तो बोर्ड में भी अच्छा है उसका। उसके लिए मैं स्कूल के लिए बहुत थैंक्सफुल। ಧನ್ಯವಾದ ಸರ್. ನಮ್ಮೆಲ್ಲರಿಗೂ ಸಖತ್ ಖುಷಿಯಾಗಿದೆ ಈ ದಿನ. ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿ ರಿಸಲ್ಟ್ಸ್ ಬಂದಾಗ ಅದನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ರಿಸಲ್ಟ್ಸ್ ಎಲ್ಲ ನಮ್ಮ ಸ್ಕೂಲ್ ಹೆಂಗೆ ಬೆಳೆಸಿದೆ, ನಮ್ಮ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅವರು ನಮ್ಮ ಮೇಲೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ನಮ್ಮನ್ನ ಈ ಲೆವೆಲಿಗೆ ತೊಗೊಂಬರೋಕ್ಕೆ ಹೆಂಗೆ ಮಾಡಿದ್ದಾರೆ, ನಮ್ಮ ಡಿಸಿಪ್ಲಿನ್ ಮತ್ತು ಸ್ಪೋರ್ಟ್ಸ್ ಮೇಲೂ ಸಖತ್ ಧ್ಯಾನ ಕೊಟ್ಟಿದ್ದಾರೆ. ಓದೋದಲ್ಲದೆ ಇರೋ ಎಲ್ಲ ಏರಿಯಾಸಲ್ಲೂ ಚೆನ್ನಾಗಿ ಗಮನ ಹಚ್ಚಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಶಿಕ್ಷಕರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಶಿಕ್ಷಕರಿಗೆ ಧನ್ಯವಾದಗಳು. ನನ್ನ ಶಿಕ್ಷಕರೆಲ್ಲರಿಗೂ ಅವರು ನನ್ನ ಈ ಲೆವೆಲ್ಲಿಗೆ ಬೆಳೆಸಿದ್ದಾರೆ. ನಾನು ಇಲ್ಲಿ ಸೇರಿದ್ದು 6th ಸ್ಟ್ಯಾಂಡರ್ಡಲ್ಲಿ, 6th, 7th, 8th, 9th, 10th ಇಲ್ಲಿ 4-5 ವರ್ಷ ಓದಿದ್ದೀನಿ. ಶಿಕ್ಷಕರೆಲ್ಲ ಒಳ್ಳೆಯವರು, ಆಮೇಲೆ ನಮಗೆ ದಾರಿ ತೋರಿಸಿದ್ದಾರೆ ಚೆನ್ನಾಗಿ. ಅದು ಈ ಶಾಲೆ ತುಂಬ ಅಂದರೆ ಯಾರ್ಯಾರು ವೀಕ್ ಸ್ಟೂಡೆಂಟ್ ಇದ್ರಲ್ವಾ ಅವ್ರಿಗೂ ಎಲ್ಲ ಸಪೋರ್ಟ್ ಮಾಡಿದ್ರು ಅವರು. ಅಂದರೆ ಯಾರನ್ನೂ ಬಿಟ್ಕೊಟ್ಟಿಲ್ಲ, ಎಲ್ಲರಿಗೂ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದವ್ರಿಗೂ ಲೈಕ್ ತುಂಬ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಇಟ್ಟರು, ಅದಕ್ಕೆ ಹೆಲ್ಪ್ ತುಂಬ ಆಯಿತು. ನೀವು ಸ್ಕೋರ್ ಪಡೀಲಿಕ್ಕೆ ಟೀಚರ್ಸ್ ಏನು ಶ್ರಮ ಪಟ್ಟರು? ಶ್ರಮ ಅದೇ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಇಟ್ಟರು. ಈಗ 5 ಜನ ಇದ್ದರು, ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡ್ರು, ಒಬ್ಬರು ಇದ್ದರು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡ್ರು, ಅದಕ್ಕೆ ಯಾರನ್ನೂ ಬಿಟ್ಕೊಟ್ಟಿಲ್ಲ ಅಂತ. ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅದೇ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತುಂಬ ಹೆಲ್ಪ್ ಮಾಡಿದ್ರು, ಲಾಸ್ಟ್ ಮೂಮೆಂಟಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಮನೆಗೆ ಹೋದ್ಮೇಲೂ ಕಾಲ್ ಮಾಡಿ ಕೇಳಿದ್ರು, ಎಲ್ಲ ಹೆಲ್ಪ್ ಮಾಡಿದ್ರು, ಅದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. So this school helped me in various ways. When it comes to studies, director sir himself came to take our classes, maths classes, and he supported us. He gave us extra classes also from after the school from 4 to 6. So that helped very much. And after that he gave us various tips also to how to study, how to manage your time. So this helped me a lot to accomplish this goal. ನನ್ನ ಹೆಸರು ಡಾಕ್ಟರ್ ಬಿ ಎ ಕಲಾಶಂಕರ್, ಅಧ್ಯಕ್ಷರು ಮತ್ತು ಈ ಶಾಲೆ ನಿರ್ದೇಶಕರು. ಶಾಲೆ ನಮ್ಮ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ ಶುರುವಾಗಿದ್ದು ಒಂದು ಚಿಕ್ಕ ಪ್ರೀ ಸ್ಕೂಲ್ ಅಂತ 2013ರಲ್ಲಿ. ಒಂದು ಬೆಂಗಳೂರಲ್ಲಿ ಏನಪ್ಪ ಶಾಲೆಗಳ ಒಂದು ರೀತಿ, ಈಗ ನಾವು ವೈಟ್ ಫೀಲ್ಡ್ ಸೈಡ್ ನೋಡಿದಾಗ ಶಾಲೆಗಳು ಯಾವ ರೀತಿ ಇತ್ತು ಅನ್ನೋದು ನನಗೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಯಾಕೆ ನಾನು ಫಾರಿನಲ್ಲಿದ್ದೆ, ಲಂಡನ್ನಿಂದ ವಾಪಸ್ ಬಂದಾಗ ನನ್ನ ಮಗನಿಗೆ ಒಂದು ಶಾಲೆ ನೋಡ್ತಾ ಇದ್ದೆ, ಯಾವ ಥರ ಇದೆ ಶಾಲೆ ಸೇರಿಸ್ಬೋದು ಅಂತ. ಆವಾಗ ನಮಗನ್ಸಿದ್ದು ಶಾಲೆ ತುಂಬ ಕಮರ್ಷಿಯಲ್ ಆಗಿದೆ ಬೆಂಗಳೂರಲ್ಲಿ, ಒಂದು ಅಫೋರ್ಡೆಬಲ್ ಫೀಸಲ್ಲಿ ಒಂದು ಚಿಕ್ಕದೊಂದು ಪ್ರೀ ಸ್ಕೂಲ್ ಶುರು ಮಾಡಬೇಕಂದ್ಬಿಟ್ಟು ಒಂದು 2013ರಲ್ಲಿ ಒಂದು 2000 ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕ ಶಾಲೆ ಮಾಡಿದ್ರಿ. 2013, 14, 15 ಒಂದು ನಮ್ಮ ಒಂದು ಶಾಲೆಯ ಒಂದು
ಬುನಾದಿ ಅಂತ ಹೇಳ್ಬೋದು. ಅಂದರೆ ಒಂದು ನಾವೇನು ಹೇಳ್ತೀವಿ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಅಂತ ಹೇಳ್ತೀವಿ. ಆ ಥರ ಒಂದು 3 ವರ್ಷ ನಮ್ಮ ಶಾಲೆನ ಪ್ರೀ ಸ್ಕೂಲ್ ಆಗಿ ಶುರು ಮಾಡಿ 2014ರಲ್ಲಿ ನಾನು ಲಂಡನ್ಗೆ ಹೋಗಿದ್ದೆ. ಲಂಡನ್ನಲ್ಲಿ ಸುಮಾರು ಒಂದು 40 ಸ್ಕೂಲ್ ವಿಸಿಟ್ ಮಾಡಿದೆ. ಅಂದರೆ ಶಾಲೆ ಹೇಗಿರುತ್ತೆ, ನಾವು ಹೇಳ್ತೀವಿ ಫಾರಿನ್ ಕಲ್ಚರ್ ಇಸ್ ಗುಡ್, ಫಾರಿನ್ ಎಜುಕೇಷನ್ ಇಸ್ ಗುಡ್ ಅಂತ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ, ನಮ್ಮ ಪ್ರೈಮರಿ ಎಜುಕೇಷನ್ ನಮ್ಮ ದೇಶದ ಥರ ಯಾವ ದೇಶದಲ್ಲೂ ಇಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಯಾಕೆ ನಾನು ಲಂಡನ್ನಲ್ಲಿದ್ದೆ, ನೆದರ್ಲ್ಯಾಂಡು, ತುಂಬ ಸೌತ್ ಕೊರಿಯಾ ಹೋಗಿದ್ದೆ. ಲಂಡನ್ನಲ್ಲಿ ಮ್ಯಾಂಚೆಸ್ಟರ್, ಲಿವರ್ಪೂಲ್, ಸ್ಕಾಟ್ಲ್ಯಾಂಡ್ ಸುಮಾರು ಪ್ಲೇಸಸ್ ವಿಸಿಟ್ ಮಾಡಿ ಒಂದು 40-42 ಸ್ಕೂಲ್ ವಿಸಿಟ್ ಮಾಡಿ, ಅಲ್ಲಿ ಹೇಗಪ್ಪ ಅಂದರೆ ಒಂದು EYFS ಅಂತ, ಅರ್ಲಿ ಇಯರ್ ಫೌಂಡೇಶನ್ ಸ್ಟೇಜ್ ಅಂತ, ಒಂದು ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಒಂದು ಕರಿಕ್ಯುಲಮ್ ಇದೆ. ನಾವು ಹೇಗಿಲ್ಲಿ ಪ್ರೀ ಸ್ಕೂಲ್ ಮಾಂಟಿಸರಿ, ಕ್ಲೇ ಲರ್ನಿಂಗು, ಪ್ಲೇವೇ ಮೆಥಡ್ಸು, ಮತ್ತು ಈಗ CBSE, ICC ಈ ಥರ ಬೋರ್ಡ್ ಆಗಿದೆ. ಆ ಥರ ಡಿಫ್ರೆಂಟ್ ಬೋರ್ಡ್ಸ್ ಇದೆ ಅಲ್ಲಿ. ಸೊ ನಮಗಲ್ಲಿ ಬಂದಾದಮೇಲೆ 2014ರಲ್ಲಿ ಫಸ್ಟ್ ಸ್ಕೂಲಿನ RR ನಗರದಲ್ಲಿ, ರಾಜರಾಜೇಶ್ ನಗರದಲ್ಲಿ ಮೊದಲನೇ ಶಾಲೆ ನಮ್ಮ ಪ್ರೀ ಸ್ಕೂಲ್ ಅನ್ನು ಹೇಳ್ತಾ ಇರೋದು. 2014ರಲ್ಲಿ ಲಂಡನ್ನಿಂದ ಒಬ್ಬ ಪ್ರಿನ್ಸಿಪಲ್ನ ನಾವು ಅವ್ರ ವೀಸಾ, ಏರ್ ಟಿಕೆಟು, ಇಲ್ಲಿ ದಿ ಕ್ಲಬ್ಬಲ್ಲಿ 1 ತಿಂಗಳು ಇದ್ದು ನಮ್ಮ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟು ಬ್ರಿಟಿಷ್ ಕರಿಕ್ಯುಲಮ್ನ ಮೊದಲು ಶಾಲೆ ರಾಜರಾಜೇಶ್ ನಗರದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು. ಅಂದರೆ ಮಾಡಿಸಿ ಫಾಲೋ ಮಾಡಿ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಯಾಕಂದ್ರೆ ಬೋರ್ಡ್ ಹಾಕಿ ನಾನು ಲಂಡನ್ ಸ್ಕೂಲ್ ಅಂತ ಹಾಕೋಬೋದು. ನಾವು ಅಫೋರ್ಡೆಬಲ್ 30,000 ಫೀಸಲ್ಲಿ ಅವತ್ತು ಪ್ರೀ ಸ್ಕೂಲ್ ಶುರು ಮಾಡಿದರೆ 26, 28, 30,000 LKG, ಮಾಂಟಿಸರಿ LKG, UKGಗೆ ಈ ಫೀಸಲ್ಲಿ ಶಾಲೆ ಶುರು ಮಾಡಿದಾಗ ಒಂದು ನಮಗೇನಪ್ಪ ಅಂದರೆ ಮಾಡೋ ಉದ್ದೇಶ ಸರಿ ಇರಬೇಕು. ನಾನು ಯಾವಾಗಲೂ ಹೇಳೋದಂದರೆ, ಉದ್ದೇಶ ಸರಿ ಇದ್ದರೆ ಕಾರ್ಯ ಹಾಗೆ ಆಗುತ್ತಂತ, ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಸೊ ನಾವು ಶುರು ಮಾಡಿದಾಗ ಆ ಮೇಡಮ್ ಬಂದರು, ನಮ್ಮ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟರು. ಒಂದು 100 ಮಕ್ಕಳು ಅವತ್ತು ನಮಗೆ 2014-15ರಲ್ಲಿ 100 ಮಕ್ಕಳು ಮಾಂಟಿಸರಿ LKGಯಿಂದ, ನಾವು ಅದೇ 2 ಮಕ್ಕಳಿಂದ ಶುರುವಾಗಿದ್ದು, ಒಂದು 100 ಮಕ್ಕಳು ಮಾಂಟ್ LKG, UKG ವಿ ಹ್ಯಾವ್ ಫೀಲ್ಡ್. ಸೊ ಅವತ್ತು ಹೇಗಿತ್ತಪ್ಪ ಅಂದರೆ, ನನಗೆ ಮೈಂಡ್ ಟ್ರೀ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸ್ ದೇ ವಾಂಟೆಡ್ ಟು ಹ್ಯಾವ್ ಅವರ್ ಸ್ಕೂಲ್ ಟೈ ಅಪ್. ಅವತ್ತು ನಾವು ಯೋಚನೆ ಮಾಡಿದ್ದು ಒಂದೇ ಆಪ್ಷನ್, ಒಂದು ಪ್ರೀ ಸ್ಕೂಲ್ ಆಗಿ ಏನೀಗ ಕಿಡ್ಸ್, ಹೀರೋ ಕಿಡ್ಸ್ ಫ್ರಾಂಚೈಸಿ ಕೊಟ್ಟು ಸ್ಕೂಲ್ನ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದು, ಇಲ್ಲ ನಾವು ಏನು ಮಾಡ್ಬೋದು, ಏನು ಉದ್ದೇಶಕ್ಕೆ ಶಾಲೆ ಮಾಡಿದ್ದೀವಿ ಅದನ್ನು ನಮ್ಮ ಒಂದು ಉದ್ದೇಶನ ಮಾಡೋಕ್ಕಾಗುತ್ತೆ, ನೆರವೇರುತ್ತೆ ನೋಡೋಣ ಅಂತ ನಾವೇ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ನಾವು ಮತ್ತು ನಮ್ಮ ಬ್ರದರ್, ನಮ್ಮ ವೈಫ್ ಎಲ್ಲ ಸೇರಿ ಇವತ್ತು ಈ ಸಂಸ್ಥೆ ಕಟ್ಟಿದ್ರಿ. 2015-16ರಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರಿ. ಅವತ್ತು ಮತ್ತೆ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಯಾಕಂದರೆ ಪ್ರೀ ಸ್ಕೂಲ್ ಬೇರೆ ಮತ್ತು ಒಂದು ಫುಲ್ ಫ್ಲೆಡ್ ಸ್ಕೂಲೇ ಬೇರೆ. ನಾವು ಮತ್ತೆ ಇಲ್ಲಿ ಬಂದಾಗ ಕನ್ಸ್ಟ್ರಕ್ಷನ್ನು ಮತ್ತು ಪರ್ಮಿಷನ್ಸು 2016 ನಾವು ಸ್ಕೂಲ್ ಇಲ್ಲಿ ಶಿಫ್ಟ್ ಮಾಡಿಕೊಂಡು ಶುರು ಮಾಡಿದ್ರಿ. ನಮಗೆ ಹೇಳಬೇಕಂದ್ರೆ ಹೇಗಪ್ಪ, ನನ್ನ ಉದ್ದೇಶ ಅಂದರೆ ಕ್ವಾಲಿಟಿ ಇರಬೇಕು ಫಸ್ಟ್. ಮೊದಲೇನಪ್ಪ ಅಂದರೆ, ಯಾರೇ ಮಕ್ಕಳಾಗಲಿ, ಬಡವರು ಶ್ರೀಮಂತರು ಯಾರೆಲ್ಲ, ಎಜುಕೇಷನ್ ಅಂದರೆ ಎಲ್ಲರಿಗೂ ಒಂದೇ. ಯಾಕೆ ನಾನು PhD ಹೋಲ್ಡರು, ನಾನು ಡಾಕ್ಟ್ರೇಟು, 2 ಮಾಸ್ಟರ್ ಡಿಗ್ರೀಸು. ನಾನು ಲಂಡನ್ನಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ನಾನು ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ. ಮತ್ತು IEEEನಲ್ಲಿ ಇಂಟರ್ನ್ಯಾಷನಲ್ ಜರ್ನಲಲ್ಲಿ ಮೈ ಪೇಪರ್ ಆಲ್ಸೋ ಪ್ರೆಸೆಂಟೆಡ್. ನಾನು ರೊಬೋಟಿಕ್ಸ್ ಕೋಡಿಂಗಲ್ಲಿ PhD ಆಗಿರೋದು. ಸೊ ಸೌತ್ ಕೊರಿಯಾ ಆಲ್ಸೋ ಹ್ಯಾವ್ ಪ್ರೆಸೆಂಟ್ ಒನ್ ಆಫ್ ದ ಪೇಪರ್. ಸೊ ನನಗೆ ಎಜುಕೇಷನ್ ಹೇಗಿರಬೇಕು ಮಕ್ಕಳಿಗೆ ಅಂದರೆ, ಅವರಿಗೆ ಈವನ್ ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಯಾವುದೇ ಪೋಷಕರಾಗಲಿ, ನಾವೇ ಪೋಷಕರನ್ನು ತೊಗೊಂಡ್ರು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಬೇಕನ್ನೋದು ಎಲ್ಲರದ್ದು ಉದ್ದೇಶ. ಆ ಉದ್ದೇಶಗಳು ಎಲ್ಲಿ ಫುಲ್ಫಿಲ್ ಆಗುತ್ತೆ, ಯಾರು ಫುಲ್ಫಿಲ್ ಮಾಡ್ತಾರೆ ಅಂದರೆ ಶಾಲೆಗಳು. ಸೊ ನನ್ನ ಕರ್ತವ್ಯ ಏನು, ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳು ಕೊಡಬೇಕು, ಇಷ್ಟೇ. ಬೇರೆ ಅದೆಲ್ಲ ಆಮೇಲೆ. ಮೊದಲೇನು ಈಗ ಅವರು ಬೇರೆ ಮಕ್ಕಳಲ್ಲ, ಈಗ ನಮ್ಮ ಶಾಲೆಗೆ ಬಂದ ತಕ್ಷಣ ಅವ್ರು ನಮ್ಮ ಮಕ್ಕಳು. ಸೊ ಈ ಒಂದು ಉದ್ದೇಶದಲ್ಲಿ ನಾವು ಶಾಲೆ ಶುರು ಮಾಡಿದ್ದು. ಸೊ ನಮಗೆ 2016, 17, 18, 19 ಎಲ್ಲ ಪರ್ಮಿಷನ್ CBSE ಅಫಿಲಿಯೇಷನ್ನು ಅಪ್ ಟು ಗ್ರೇಡ್ 10th ಅಫಿಲಿಯೇಷನ್ ತೊಗೊಂಡಿದ್ದೀವಿ. 2020ರಲ್ಲಿ ನಮ್ಗೆ ಅಫಿಲಿಯೇಷನ್ ಬಂತು. ಅಲ್ಲಿಂದ ಶುರು ಮಾಡಿದ್ದು, ಮತ್ತು ಕೋವಿಡ್ ಇತ್ತು. ತುಂಬ ಚಾಲೆಂಜಸ್ಸಲ್ಲಿ ಸಂಸ್ಥೆ ಹೇಳಿದ್ನಲ್ಲ, ಈಗ 2 ಮಕ್ಕಳಿಂದ ಶುರುವಾದಾಗ ಕಷ್ಟಗಳು, ಮತ್ತು ಉದ್ದೇಶ, ಮತ್ತು ಕಮಿಟ್ಮೆಂಟ್ಸು, ಮತ್ತು ನಮಗೆಲ್ಲ ಒಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ಜೊತೆ ನಿಂತಿದ್ದು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಪೋಷಕರು. ಇವರು 2 ಪಿಲ್ಲರ್ಗಳು ನಮ್ಮ ಜೊತೆ ಮ್ಯಾನೇಜ್ಮೆಂಟ್, ಒಂದು 3 ಪಿಲ್ಲರ್ಸ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು 3 ಅಂಗಗಳು ಸೇರಿ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಇವತ್ತು ನಾನು ಒಬ್ಬನೇ ಮಾಡಿದಂತಲ್ಲ, ಎಲ್ಲರೂ ಸೇರಿ. ಈಗ ನಾವೊಂದು ಆಡಳಿತ ವರ್ಗ ಆಗ್ಬೋದು, ಮತ್ತು ಸಿಬ್ಬಂದಿ ವರ್ಗ ಆಗ್ಬೋದು, ಮತ್ತು ಪೋಷಕರ ವರ್ಗ, ಈ 3 ವರ್ಗದಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಸಂಸ್ಥೆ ಕಟ್ಟಿದ್ದೀವಿ. ಇವತ್ತು ಸಂತೋಷ ಏನಪ್ಪ ಅಂದರೆ, ನಾವು ಶುರು ಮಾಡಿದ್ದು 2 ಮಕ್ಕಳು, ಇವತ್ತು 24-25 ಅಕಾಡೆಮಿಕ್ ಇಯರ್, ಅಂದರೆ ನಮ್ಮ ಶೈಕ್ಷಣಿಕ ವರ್ಷ. ನನಗೆ ಒಂದು ಸಂತೋಷ, ನಾನು ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ರಿವಿಸಿಟ್ ಮೈ ಪಾಸ್ಟ್ ಡೇಸ್ ಆಫ್ 15-12 ಇಯರ್ಸ್ ಆಫ್ ಜರ್ನಿ, ನಾವು ನಿಜವಾಗ್ಲೂ ಉದ್ದೇಶ ರೀಚ್ ಆಗಿದ್ದೀವ, ನಾವು ಅದನ್ನು ದಡ ಸೇರ್ತೀವಿ ಅಂತಾರಲ್ಲ, ಆ ಥರ ಮಾಡಿದ್ದೀವಿ ಅನ್ನೋದಕ್ಕೆ ನಮ್ಮ ಮಕ್ಕಳೇ ಸಾಕ್ಷಿ. 2000 ಫಸ್ಟ್ ಬ್ಯಾಚ್ ಬಂದಾಗ ಒಂದು 10-11 ಮಕ್ಕಳಿದ್ರು. ನಾವು ಅಂದ್ಕೊಳ್ತಾಯಿದ್ರಿ 10ನೇ ಕ್ಲಾಸ್ ಮಕ್ಕಳಿಗೆ ಎಲ್ಲ ಟೀಚರ್ಸ್ ಕೊಡಬೇಕು, ಈಗ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಟೀಚರ್ಸ್ ಕೊಟ್ಟು, ಮತ್ತು ಅವ್ರಿಗೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ರಿಸೋರ್ಸ್ ಕ್ಲಾಸಸ್ ಮಾಡಿ, ರೆಮಿಡಿಯಲ್ ಕ್ಲಾಸಸ್ಸು, ಸ್ಪೆಷಲ್ ಕ್ಲಾಸಸ್ಸು, ಅಂದರೆ ಏನೆಲ್ಲ ಬೇಕು ಮಕ್ಕಳಿಗೆ. ಯಾಕಂದರೆ 1 ಮಕ್ಕಳಿರಲಿ, 10 ಇರಲಿ, 100 ಮಕ್ಕಳಿರಲಿ, ಎಲ್ಲ ಮಕ್ಕಳಿಗೆ ಒಂದೇ ಎಜುಕೇಷನ್ ಕೊಡಬೇಕು, ಇದು ನಮ್ಮ ಉದ್ದೇಶ. ಸೊ ಫಸ್ಟ್ ಬ್ಯಾಚ್ ಮುಗಿದಾಗಲೂ 100%, ಎಲ್ಲ ನಮಗೊಂದು 3 ಬ್ಯಾಚ್ ಮುಗಿದಿದೆ, ಎಲ್ಲ ಮಕ್ಕಳು 100% ರಿಸಲ್ಟ್ ತೊಗೊಂಡ್ರು.
ಮತ್ತು ಈ ಬ್ಯಾಚಲ್ಲಿ ನನಗೆ ಒಂದು ಏನಪ್ಪ ಅಂದರೆ ಈ ನಮ್ಮ ಒಂದು ಜರ್ನಿ ದ ವೇ ವಿ ಆರ್ ಟ್ರಾವೆಲಿಂಗ್ ಇನ್ ಅವರ್ ಎಜುಕೇಷನ್, ಅಂದರೆ ನಮ್ಮ ಉದ್ದೇಶ ಮತ್ತು ನಮ್ಮ ಶಾಲೆಯ ಒಂದು ಪ್ರಾರಂಭದಿಂದ ಇವತ್ತು ಈಗ ಬಂದಿದ್ದೀನಿ, ನಡೆದು ಬಂದಿದ್ದ ದಾರಿ ನೋಡಿದಾಗ ಇವತ್ತು 93% ನಮ್ಮ ಹೈಯೆಸ್ಟ್ ಪರ್ಸೆಂಟೇಜ್ ಬಂದು ಹುಡುಗಿ ತೆಗೆದಿದ್ದಾರೆ ಮಹಿ ಸಿಂಗ್ ಅಂತ. ನಮ್ಮ ಎಲ್ಲ ಆಡಳಿತ ವರ್ಗದ ಪರವಾಗಿ ಮತ್ತು ಪ್ರಾಂಶುಪಾಲರು, HM ಮತ್ತೆಲ್ಲ ಸಿಬ್ಬಂದಿ ವರ್ಗ, ಟೀಚರ್ಸು ಮತ್ತು ಪೋಷಕರ ಪರವಾಗಿ ನಮ್ಮ ಸ್ಟೂಡೆಂಟ್ಗೆ ವಿ ಆರ್ ಆಲ್ ವಿಶಿಂಗ್ ಹರ್ ಟು ಬ್ರೈಟ್ ಫ್ಯೂಚರ್, ಬ್ರೈಟ್ ಕೆರಿಯರ್. ಅದ್ರ ಥರ ಎಲ್ಲ ಮಕ್ಕಳು ಟಾಪ್ 5 ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ 85 ಅಬೋವ್ ಇದ್ದಾರೆ. ಆ್ಯಂಡ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಒಂದು 15-20 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಎಲ್ಲ ನನಗೆ ಅನಿಸುತ್ತೆ ಒಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಒಳ್ಳೆಯ ಉದ್ದೇಶದಲ್ಲಿ ಮಾಡಿದಾಗ ಮಕ್ಕಳು ಒಳ್ಳೆಯ ಭವಿಷ್ಯ ಕಟ್ಕೊಡ್ಬೋದು ಅನ್ನೋದು ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಇನ್ನೊಂದೇನಪ್ಪ ಅಂದರೆ ಸರ್, ಒಂದು ಎಜುಕೇಷನ್ ಒಂದು ಕಡೆ ಇವತ್ತೇನಾಗಿದೆ, ಮಾರ್ಕೆಟ್ ಈಸ್ ವೆರಿ ಕಾಂಪಿಟೇಟಿವ್. ಇವತ್ತು ನಾವೆಲ್ಲ ಎಜುಕೇಷನ್ ತುಂಬ ಕಡಿಮೆ ಇತ್ತು ಕಾಂಪಿಟೇಷನ್. ಇವತ್ತು ಮಕ್ಕಳಿಗೆ ಎಜುಕೇಷನ್ ಜೊತೆ ಏನೆಲ್ಲ ಕೊಡ್ಬೋದು. ಸೊ ನಾನು ಒಂದು ಹೇಳ್ತೀನಿ, ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ RR ನಗರದಲ್ಲಿ ಒಂದು 35 ಜನ ಸ್ಟೂಡೆಂಟ್ಸು IIT ಲೆವೆಲ್ ಕಾಂಪಿಟೇಷನ್ಗೆ ನಾಮಿನೇಟ್ ಆಗಿದ್ದರು. 4 ಜನ ಸ್ಟೂಡೆಂಟ್ಸು ಫಸ್ಟ್ ಪ್ರೈಸ್ ಬಂದರು. IIT ಮುಂಬೈ ಕಂಡಕ್ಟ್ ಮಾಡಿದರು ಅಕ್ರಾಸ್ ಇಂಡಿಯಾ. ಸೊ ನಮ್ಮ ಸ್ಟೂಡೆಂಟ್ಸ್ ದೇ ಆರ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ದೇ ಒನ್ ದ ಪ್ರೈಸ್. ಸೊ ಇದು ಹೇಗಪ್ಪ ಅಂದರೆ ನನಗೆ ಆಶ್ಚರ್ಯ ಏನಂದರೆ, ನಾವು ಒಂದು ಮಕ್ಕಳಿಗೆ ಒಂದು ಭವಿಷ್ಯ ಕಟ್ಟಿದಾಗ ಅವ್ರು ಏನು ಬೇಕಾದ್ರೂ ಮಾಡೋದಕ್ಕೆ ಒಂದು ಉದಾಹರಣೆ ಅದು. ಸೊ ಅದೇ ಥರ ಏಪ್ರಿಲಲ್ಲಿ ನಮ್ಮ ಮಕ್ಕಳು IIT ನ್ಯಾಷನಲ್ ಲೆವೆಲ್ 2000 ಸ್ಕೂಲ್ ಬಂದಿತ್ತು. ಅದರಲ್ಲಿ ನಮ್ಮದು ಒಂದು ಶಾಲೆ ನಮ್ಮ ಬಾಂಬೆಗೆ ನಾನು ಹೋಗಿದ್ದೆ. ಸೊ ಟಾಪ್ 2 ಪ್ರೈಸ್ ನಮ್ಗೆ ಸೆಕೆಂಡ್ ಪ್ರೈಸ್ ಬಂತು ನ್ಯಾಷನಲ್ ಲೆವೆಲ್ಗೆ. ಸೊ ಅದೇ ಥರ ಮತ್ತು ದೂರದರ್ಶನ್ಗೆ ತಟ್ ಅಂತ ಹೇಳಿ ಕನ್ನಡ ಕಾರ್ಯಕ್ರಮ ಕಳಿಸಿದ್ರಿ, ಅಲ್ಲೂ ಪ್ರೈಸ್ ಬಂದಿದೆ. ಕ್ರೆಡೆಲ್ ಕರ್ನಾಟಕ ಸೋಲಾರ್ ಎನರ್ಜಿ ಅವರು ಕ್ವಿಜ್ ಮಾಡಿದರು. ಅಂದರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಇಂಟರ್ ಸ್ಕೂಲು ಮತ್ತು ಬೇರೆ ರಾಜ್ಯ ಲೆವೆಲ್ಗೆ. ಈಗ ಬೆಳಗಾವಿಗೆ ಒಂದು ಸ್ಕೇಟಿಂಗ್ ಕಾಂಪಿಟೇಷನ್ ಹೋಗಿದ್ರು. ಸ್ಪೋರ್ಟ್ಸು, ಯೋಗ, ಕರಾಟೆ ಮತ್ತು ಟೆಕ್ನಾಲಜಿ, ವಿ ಹ್ಯಾವ್ ಆಲ್ಮೋಸ್ಟ್ ಸ್ಮಾರ್ಟ್ ಬೋರ್ಡ್ಸ್ ಇದೆ. ಮತ್ತು ಎಡಿಕಮಿ, ಎಂಬೈಬ್ ಅಂತ ಸ್ಕೂಲ್ ERPs ಇದೆ. ಮತ್ತು ಓವರಾಲ್ ಡೆವಲಪ್ಮೆಂಟ್ ಏನಾಗುತ್ತೆ, ಲೈಬ್ರರಿ ಆಲ್ಸೋ ಡಿಜಿಟಲೈಸು. ನಾವು ಲೈಬ್ರರಿ ಇದೆ, ಪ್ಲಸ್ ಎಂಬೈಬ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. 250 ಬುಕ್ಸು ಮಕ್ಕಳು ರೆಫರ್ ಮಾಡ್ಬೋದು. ಈ ಥರ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅಂದರೆ ಮಕ್ಕಳಿಗೆ ಒಂದು 360 ಡಿಗ್ರಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಓವರಾಲ್ ಹೇಗೆ ಬೆಳೆಸ್ಬೋದು, ಒಂದು ಶಾಲೆಯಲ್ಲಿ ಏನೆಲ್ಲ ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾವು ತುಂಬ ಕಷ್ಟ ಬೀಳ್ತಾಯಿದ್ವಿ. ಯಾಕೆಂದರೆ ಎಜುಕೇಷನ್ ಒಂದು ಸೈಡು ಮಕ್ಕಳು ಬೆಳೆಯೋದೇ. ಸರ್, ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾಂಟೆಸರಿ ಟು ಗ್ರೇಟ್ 10th ಅವ್ರ ಜರ್ನಿ ಏನಿದೆ ತುಂಬ ಇಂಪಾರ್ಟೆಂಟು. ಯಾವುದೇ ಶಾಲೆ ಆಗಲಿ ಆ ಮಕ್ಕಳು ಭವಿಷ್ಯ ಕಟ್ಟೋದೇ ಶಾಲೆಯಲ್ಲಿ. ಸೊ ಅದನ್ನು ನಾವೊಂದು ನಮ್ಮ ಮಕ್ಕಳು ಅಂತ ಮಾಡ್ತಾಯಿದ್ದೀವಿ. ಸೊ ನನಗೆ ಒಂದು ಸಂತೋಷ ಏನಪ್ಪ ಅಂದರೆ, ನಮ್ಮ ಪೋಷಕರು ಮತ್ತು ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು ಸರ್, ಒಂದು ಇದೆಲ್ಲದ್ರ ಜೊತೆ ಏನು ಬೇಕಪ್ಪ ನಾವು ನೋಡಿದಾಗ ನಮ್ಮ ಸಂಸ್ಕಾರ ಬೇಕು. ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ಅವರ ಒಂದು ನಯ ವಿನಯತೆ. ಯಾಕಂದರೆ ವಿದ್ಯೆಗೆ ವಿನಯವೇ ಭೂಷಣ ಅನ್ನೋಂಗೆ ನಮ್ಮ ಮಕ್ಕಳು ನೀವು ಯಾರು ಬೇಕಾದ್ರೆ ಕೇಳಿ ನೋಡಿ, ಯಾರೇ ಪೋಷಕರು ಹೇಳಿದ್ರೆ RR ನಗರ ಲಲಿತ್ ಕ್ಯಾಸಲ್ ಅಂದರೆ ಇಟ್ ಸ್ಟ್ಯಾಂಡ್ಸ್ ವಿತ್ ಡಿಸಿಪ್ಲಿನ್ ಆ್ಯಂಡ್ ಇಸ್ ಕಲ್ಚರ್ ಅಂತ. ಸೊ ವಿ ಆರ್ ವೆರಿ ಮಚ್ ಸೀರಿಯಸ್ ಆ್ಯಂಡ್ ಟೇಕನ್ ವೆರಿ ಡಿಸಿಪ್ಲಿನ್ ಫಾರ್ ಓವರಾಲ್ ಡೆವಲಪ್ಮೆಂಟ್. ಸೊ ಅದು ಒಂದು ನನಗೆ ತುಂಬ ಸಂತೋಷ ಆಗುತ್ತೆ. ಸೊ ಇದರಿಂದ ನಾನು ಹೇಳೋದು ಒಂದೇ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಕೊಡೋಕ್ಕೆ ನಾವು ಕಷ್ಟ ಬೀಳ್ತಾ ಇದ್ದೀವಿ. ಸೊ ಅದೇ ಥರ ಎಲ್ಲರೂ ಒಂದು ಸಪೋರ್ಟ್ ಇದೆ. ಇನ್ನು ಮುಂದೆ ಮಾಡೋದು ತುಂಬಾ ಇದೆ. ಯಾಕಂದರೆ ನನ್ನ ಉದ್ದೇಶನೇ ಬೇರೆ ಇದೆ. ಯಾಕಂದರೆ ನಾನು IITಗೆ ಹೋದಾಗ ಅನಿಸ್ತಾ ಇತ್ತು, ನಮ್ಮ ಎಜುಕೇಷನ್ ಸಿಸ್ಟಮ್ ಇನ್ನೂ ಮುಂದಕ್ಕೆ ತೊಗೊಂಡೋಗ್ಬೋದು. ಎಲ್ಲ ಕ್ಲಾಸ್ ರೂಮ್ ಟೆಕ್ನಾಲಜಿ ಡ್ರಿವನ್ 3 ಟೈಪ್ಸ್ ಆಫ್ ಎಜುಕೇಷನ್. ಒನ್ ಈಸ್ ಟ್ರೆಡಿಷ್ನಲ್ ಎಜುಕೇಷನ್. ನಮ್ಮ ರೂಟ್ಸ್ ಬಿಡೋಕ್ಕಾಗೋದೇ ಇಲ್ಲ. ರೂಟ್ಸ್ ಇಲ್ದಿರ ಏನೂ ಇರೋಕ್ಕಾಗಲ್ಲ. ಸೊ ನಮ್ಮ ಎಜುಕೇಷನ್ ಟ್ರೆಡಿಷನ್ ಬೇಕೇ ಬೇಕು. ಇವತ್ತಿರೋ ಕರೆಂಟ್ CBSE ಬೋರ್ಡ್ ಸ್ಕೂಲ್ ನಮ್ಮದು, ಪ್ಲಸ್ ಟೆಕ್ನೋ ಡ್ರಿವನ್ ಸ್ಕೂಲ್ಸು. ಇವೆರಡು 3 ಕಾಂಬಿನೇಷನ್ ಮಾಡಿದಾಗ ಮಕ್ಕಳು ಭವಿಷ್ಯ ಕಟ್ಕೊಡ್ಬೋದು. ಅದರಲ್ಲಿ ನಾವೊಂದು ಶ್ರಮ ಪಡ್ತಾ ಇದ್ದೀವಿ. ನಿಜವಾಗ್ಲೂ ದೇವ್ರ ಆಶೀರ್ವಾದ ನಮ್ಮ ಮೇಲಿತ್ತು, ನಮ್ಮ ಮಕ್ಕಳ ಮೇಲಿರಲಿ. ಅವ್ರು ಒಳ್ಳೆ ಭವಿಷ್ಯ ಕಟ್ಕೊಡೋದಕ್ಕೆ ನಮ್ಮ ಕಡೆ ಏನಾಗುತ್ತೆ ಅದು ಮಾಡ್ತೀವಿ. ನಮ್ಮೆಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮ್ಮ ಆಡಳಿತ ಮಂಡಳಿ ವರ್ಗಕ್ಕೂ ಮತ್ತು ಪೋಷಕರಿಗೂ ಮತ್ತು ಮಕ್ಕಳಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಈ ಮೀಡಿಯಾ ಎಲ್ಲ ಬಂದಿದ್ದೀರಾ, ನಮ್ಮ ಶಾಲೆ ಬಗ್ಗೆ ನಿಮಗೂ ತಿಳಿದಿದೆ, ವಿಚಾರಿಸಿದ್ದೀರಾ, ಮತ್ತು ಪೋಷಕರ ಬಗ್ಗೆ ಅವರ ಅಭಿಪ್ರಾಯ ತೊಗೊಂಡಿದ್ದೀರಾ. ಸೊ ನನಗೆ ಏನಪ್ಪ ಅಂದರೆ, ಈಗ ಒಳ್ಳೆಯದನ್ನು ಕಷ್ಟ ಬಿದ್ದು ಮಾಡ್ತಾಯಿದ್ದೀವಿ. ಸೊ ಅದು ನಿಮ್ಮ ಒಂದು ಸಹಕಾರ ಮತ್ತು ಸಪೋರ್ಟ್ ಕೊಟ್ಟರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ವಂಡರ್ಫುಲ್. ಸೊ ನಿಮಗೂ ಧನ್ಯವಾದಗಳು. ಮುಂದೆ ಹೀಗೆ ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಕಟ್ಟೋದಕ್ಕೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕಷ್ಟ ಬಿದ್ದು ಮಾಡ್ತೀವಿ. ಥ್ಯಾಂಕ್ ಯು. ಮೇಡಮ್ ಅವರೇ ನಮಸ್ತೆ. ಚಾನಲ್ ವತಿಯಿಂದ ನಿನ್ನೆ CBSE ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ಏನು RR ನಗರದಲ್ಲಿ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಶಾಲೆ ಬಹಳ ಅತ್ಯುತ್ತಮವಾದ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಕಂಡುಬಂತು. ಆದ ಕಾರಣ ನಾವು ಇವತ್ತು ಈ ಶಾಲೆಗೆ ಭೇಟಿ ನೀಡಿದ್ದೇವೆ. ತಾವು ಪ್ರಾಂಶುಪಾಲರು, ಏನು ಇವತ್ತು ಆ ಮಕ್ಕಳಿಗೆ ಈ ಅಂಕವನ್ನು ಪಡೀಲಿಕ್ಕೆ ತಾವು ಏನು ಒಂದು ಟೆಕ್ನಾಲಜಿಯನ್ನು, ಒಂದು ಮೆಥಡನ್ನು ಅನುಭವಿಸ್ತೆ ಅಂತಕ್ಕದ್ದು ನಮ್ಮ ಚಾನಲಲ್ಲಿ ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೀನಿ. ಪ್ರಪ್ರಥಮವಾಗಿ ಚಾನೆಲ್ ಅವರಿಗೆ ನಮಸ್ಕಾರ. ನಮಗಿಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನಮಗೂ ಭಾಳ ಸಂತೋಷ ಆಗಿದೆ. ನಮ್ಮ ಮಕ್ಕಳು 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿ
ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದು ಮೊದಲನೇ ವರ್ಷ ಅಲ್ಲ, ಕಳೆದ 5 ವರ್ಷಗಳಿಂದ ನಮ್ಮ ಮಕ್ಕಳು ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ. ಈ ಮಕ್ಕಳು ಹೀಗೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಪ್ರಥಮವಾಗಿ ನಾನು ಹೇಳೋದು ನಮ್ಮ ಒಂದು ಶಿಕ್ಷಕ ವೃಂದದವರು. ಒಳ್ಳೆಯ ಶಿಕ್ಷಕರು ಒಂದು ಯಾವುದೇ ಒಂದು ಮಾದರಿ ಶಾಲೆಗೆ ಒಂದು ಬುನಾದಿ ಇದ್ದ ಹಾಗೆ ಒಳ್ಳೆಯ ಶಿಕ್ಷಕರನ್ನು ಶಾಲೆಯವರು ನೇಮಕ ಮಾಡಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಟ್ರೈನಿಂಗ್ ಆಗಿದೆ, ತರಬೇತಿಯನ್ನು ಪಡೆದಿದ್ದಾರೆ. ಮತ್ತು ಅವರು ಪ್ರತಿ ವರ್ಷ ಶಾಲೆ ಪ್ರಾರಂಭ ಆಗಲಿಕ್ಕಿಂತ ಮುಂಚೆ ಅವರಿಗೆ ಒಂದು ಟ್ರೈನಿಂಗನ್ನು ಇಲ್ಲಿ ಕೊಡ್ತಾರೆ, ಸ್ಕೂಲಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಆಮೇಲೆ ತರಗತಿಗಳಲ್ಲಿ ಪಾಠವನ್ನು ಮಾಡಲಿಕ್ಕೆ ಬಿಡ್ತೀವಿ. ಅವರು ತರಗತಿಯಲ್ಲಿ ಪಾಠ ಮಾಡ್ತಾ ಇರುವಾಗಲೂ ಸಹಿತ ಪ್ರತಿದಿನ ಕ್ಲಾಸಿಗೆ ಹೋಗಿ ಅವರು ಹೇಗೆ ಮಾಡ್ತಾ ಇದ್ದಾರೆ, ಮೆಥಡಾಲಜಿ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ, ಸಿಲೆಬಸ್ ಎಲ್ಲ ಕವರ್ ಮಾಡ್ತಾ ಇದ್ದಾರಾ ಇಲ್ವಾ, ಆಮೇಲೆ ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರಾ ಒಂದೊಂದು ಚಾಪ್ಟರ್ ಮುಗಿದ ಕೂಡಲೇ, ಆಮೇಲೆ ಇದು ಮಂತ್ಲಿ ಟೆಸ್ಟ್ಗಳು, ಪರೀಕ್ಷೆಗಳು ಅದನ್ನೆಲ್ಲ ಮಾಡಿದ್ದನ್ನು ನೋಡಿ ಇವರು ಪೋಷಕರನ್ನು ಸಹಿತ ಕರೆಸಿ ಅವರಿಗೆ ಅದ್ರ ಬಗ್ಗೆ ಒಂದು ಇದನ್ನು ಕಲ್ಪಿಸ್ಕೊಡ್ತೀವಿ, ಅವರಿಗೆ ಅವೇರ್ನೆಸ್ ಕಲ್ಪಿಸ್ಕೊಡ್ತೀವಿ, ಅವ್ರ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತ. ಅದರ ಮೇಲೆ ಮತ್ತು ಟೀಚರ್ಸ್ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಎಲ್ಲಿ ಒಂದು ಅರ್ಥ ಆಗಿರಲ್ಲ ಚಾಪ್ಟರು, ಅಂಥದನ್ನು ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಹಾಕಿದ್ದಾರೆ ಆಡಳಿತ ಮಂಡಳಿಯವರು. ಆ ಸ್ಮಾರ್ಟ್ ಬೋರ್ಡ್ಸನ್ನು ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಇದನ್ನು ಮಕ್ಕಳಿಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಹೀಗಾಗಿ ಮಕ್ಕಳಿಗೆ ಅದು ಸರಿಯಾಗಿ ಅರ್ಥ ಆಗುವಂಥ ಒಂದು ಅವಕಾಶ ಇದೆ. ಯಾವಾಗ ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅದನ್ನು ಆರಾಮಾಗಿ ಬರೆಯೋದಕ್ಕೆ ಸಾಧ್ಯ. ಇದೇ ಮುಖ್ಯ ಅಂತ ನನಗನ್ಸುತ್ತೆ. ಮಕ್ಕಳಿಗೆ ತಿಳಿಯುವಂತೆ ಪಾಠವನ್ನು ಮಾಡುವುದು, ಅವರನ್ನು ಒಂದೊಂದು ಹಂತದಲ್ಲೂ ಸಹಿತ ಪರೀಕ್ಷೆ ಮಾಡಿ ಅವ್ರು ಎಲ್ಲಿ ತಪ್ಪಿದ್ದಾರೆ ಅದನ್ನು ಇನ್ನೂ ಹೇಗೆ ಉತ್ತಮಪಡಿಸ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಹೋದಾಗ ಆ ಮಕ್ಕಳು ಒಂದು ಅಭಿವೃದ್ಧಿಗೆ ಒಳ್ಳೆಯ ಒಂದು ತೇರ್ಗಡೆ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚು ಅಂಕಗಳನ್ನು ಮಕ್ಕಳು ಗಳಿಸಬೇಕು ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ಈ ವರ್ಷ ಬಹಳ ಹೆಮ್ಮೆಯಿಂದ ಹೇಳ್ತೀವಿ, 80% ಮಕ್ಕಳು ನಮ್ಮ ಶಾಲೆಯಿಂದ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 10% ಸೆಕೆಂಡ್ ಕ್ಲಾಸು, 10% ಪಾಸ್ ಕ್ಲಾಸಲ್ಲಿ ಬಂದಿದ್ದಾರೆ. ನನ್ನ ಪ್ರಕಾರ ಆ 10% ಸೆಕೆಂಡ್ ಕ್ಲಾಸು ಮತ್ತು ಪಾಸ್ ಕ್ಲಾಸ್ ಏನಿದ್ದಾರೆ ಅವರೂ ಸಹಿತ ಈ ಒಂದು ಪ್ರಥಮ ದರ್ಜೆಗೆ ಬರಬೇಕು ಅನ್ನೋವಂಥ ಒಂದು ದಾರಿನಲ್ಲಿ ನಾವು ಮಾರ್ಗದಲ್ಲಿ ಒಂದು ಕೆಲವು ಸೂಚನೆಗಳನ್ನು ಹಾಕ್ಕೊಂಡಿದ್ದೀವಿ. ಮುಂದಿನ ವರ್ಷ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಶಾಲೆಗೂ ಸಹಿತ ಒಂದು ರ್ಯಾಂಕ್ ಬರುವಂಥ ಒಂದು ಅವಕಾಶ ಇದೆ ಮುಂದಿನ ವರ್ಷ. ಅದು ಬರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.